ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣರನ್ನು, ವಿಶ್ವದ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಯಾದಗಿರಿ ನಗರದಲ್ಲಿ ನಡೀತಿರ್ತಕ್ಕಂತಹ ಬಸವ ಸಂಸ್ಕೃತಿ ಅಭಿಯಾನದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಸಾಣೆಹಳ್ಳಿಯ ಮಹಾಪೂಜ್ಯರಲ್ಲಿ, ಬಾಲ್ಕಿ ಹಿರೇಮಠದ ಮಹಾಪೂಜ್ಯರಲ್ಲಿ, ಹಾಗೆಯೇ ಹುಲಸೂರಿನ ಮಹಾಪೂಜ್ಯರಲ್ಲಿ, ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಸರ್ವ ಎಲ್ಲ ಮಹಾಪೂಜ್ಯರಲ್ಲಿ ಭಕ್ತಿ ಪುರಸರವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಸಮಾರಂಭದಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟಿಸಿ ಸಮಾರಂಭದ ಔಚಿತ್ಯದ ಮಾತುಗಳನ್ನಾಡಿರುವಂತಹ ಯಾದಗಿರಿ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಕುಮಾರಿ ಲಲಿತಾ ಅನ್ಪೂರ್ರವರಲ್ಲಿ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ, ಸಂಗೀತ ಕಲಾ ಬಳಗವೇ, ಸಮಸ್ತ ಶರಣೆಯರೇ, ಪತ್ರಕರ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಕನ್ನಡ ನಾಡಿನ 31 ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಮಾಡಬೇಕನ್ನುವಂತಹ ಸದುದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಕಳೆದ 4 ತಿಂಗಳ ಹಿಂದೆ ಧಾರವಾಡದಲ್ಲಿ ನಮ್ಮ ನಾಡಿನ ಬಸವ ಪರಂಪರೆಯ 400 ಜನ ಮಠಾಧೀಶರ ಒಂದು ಸಭೆಯಲ್ಲಿ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಮಾಡಬೇಕಂತ ತೀರ್ಮಾನ ಅಂದು ಧಾರವಾಡದಲ್ಲಾಗಿರುತ್ತದೆ. ಆ ಒಂದು ತೀರ್ಮಾನದ ಪ್ರತೀಕವಾಗಿ ಮೊನ್ನೆ ಸೆಪ್ಟೆಂಬರ್ 1ನೇ ತಾರೀಕು ಬಸವ ಸಂಸ್ಕೃತಿ ಅಭಿಯಾನ ಬಸವಣ್ಣನವರ ಜನ್ಮಭೂಮಿಯಾಗಿರುವಂತಹ ಬಸವನ ಬಾಗೇವಾಡಿ ಮೂಲಕವಾಗಿ ಆರಂಭಗೊಂಡು ಕಲಬುರಗಿ ಮತ್ತು ಬೀದರ್, ಇಂದು ನಮ್ಮ ಯಾದಗಿರಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ನಡೀತಾ ಇರತಕ್ಕಂಥದ್ದು. ಈ ಒಂದು ಬಸವ ಸಂಸ್ಕೃತಿ ಅಭಿಯಾನವನ್ನು ಯಾದಗಿರಿಯಲ್ಲಿ ತುಂಬ ಯಶಸ್ವಿಯಾಗಿ ನಾವು ನಡೆಸಬೇಕಂತೇಳಿ ಬಾಲ್ಕಿ ಮಠದ ಶ್ರೀಗಳು ಮತ್ತು ಸಾಣೆಹಳ್ಳಿಯ ಶ್ರೀಗಳು, ನಮ್ಮ ಹಂದಿಗುಂದ ಮಠದ ಶಿವಾನಂದ ಶ್ರೀಗಳು ನನ್ನ ಜೊತೆಗೆ ನಿರಂತರವಾಗಿ ಫೋನ್ ಸಂಪರ್ಕವನ್ನು ಹೊಂದಿರುತ್ತಾರೆ. ಬಹುಶಃ ನಮ್ಮ ಯಾದಗಿರಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭವನ್ನು ತುಂಬ ಯಶಸ್ವಿಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಅನೇಕ ನಾವೆಲ್ಲ ಚಿಂತನೆಯನ್ನು ನಾವು ಮಾಡ್ತೀವಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳ ಒಂದು ಸಣ್ಣ ಕಾರ್ಯಕ್ರಮ ಆಗಿರುತ್ತೆ. ಮಕ್ಕಳ ಒಂದು ಬರ್ತ್ಡೇ ಇರ್ಬೋದು, ಒಂದು ತೊಟ್ಟಿಲ ನಾಮಕರಣ ಇರ್ಬೋದು, ಒಂದು ಎಂಗೇಜ್ಮೆಂಟ್ ಇರ್ಬೋದು, ಒಂದು ಮದುವೆ ಇರ್ಬೋದು. ಇದನ್ನು ಮಾಡಲಿಕ್ಕೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಚರ್ಚೆಯನ್ನು ಮಾಡ್ತೀರಿ, ನಿಮ್ಮ ಆತ್ಮೀಯರ ಜೊತೆಗೆ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀರಿ. ಹೇಗೆ ನಾವು ನಮ್ಮ ಮಕ್ಕಳ ಮದುವೆಯನ್ನು ಮಾಡಬೇಕು, ನಮ್ಮ ಮಕ್ಕಳ ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ. ಆದರೆ ಇದು ಅದೆಲ್ಲಕ್ಕಿಂತ ತುಂಬ ದೊಡ್ಡ ಜವಾಬ್ದಾರಿ. ಇದು ಒಂದು ಕುಟುಂಬದ ಕೌಟುಂಬಿಕವಾಗಿರುವಂಥ ಸಮಾರಂಭ ಅಲ್ಲ, ಇದು ಒಂದು ವಿಶ್ವ ಕುಟುಂಬವಾಗಿರುವಂಥ ಸಮಾರಂಭ ಬಸವ ಸಂಸ್ಕೃತಿ ಅಭಿಯಾನ ಎಂತಕ್ಕಂಥದ್ದು. ಬಂಧುಗಳೇ, ವಿಶ್ವ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ಬಸವ ಸಂಸ್ಕೃತಿ ಅಭಿಯಾನವನ್ನು ಒಂದು ಕುಟುಂಬದ ಕರೀಲಿಕ್ಕೆ ಆಗಂಗಿಲ್ಲ. ಎಲ್ಲ ಸಮುದಾಯವನ್ನು ಕರೆದುಕೊಂಡು ವಿಶ್ವ ಕುಟುಂಬದ ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವು ಯಾದಗಿರಿಯಲ್ಲಿ ಹೇಗೆ ಯಶಸ್ವಿಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಆಗಾಗ ಸಭೆಯ ಮೇಲೆ ಸಭೆ ನಿರಂತರವಾಗಿ ನಾವು ಇಲ್ಲಿ ಮಾಡಿದ್ದೇವೆ ಅಂತಕ್ಕಂಥದ್ದು. ಕಳೆದ 2 ತಿಂಗಳಿನಿಂದ ನಾನು ನಿರಂತರವಾಗಿ ಯಾದಗಿರಿಗೆ ಬರ್ತಾ ಇದ್ದೆ. ನಮ್ಮ ಗುರುಮಠಕಲ್ ಭಕ್ತರು ಕೇಳ್ತಾ ಇದ್ದರು, ಸ್ವಾಮೀಜಿಯವರು ಯಾಕೆ ನಿತ್ಯ ಯಾದಗಿರಿಗೆ ಯಾಕೆ ಹೋಗ್ತಾ ಇದ್ದಾರೆ ಅಂಥೇಳಿ. ಗುರುಮಠಕಲ್ ಕಾರ್ಯಕ್ರಮ ಬಿಟ್ಟು ನಿತ್ಯ ಯಾದಗಿರಿಗೆ ಕಾರು ಹೋಗ್ತಾ ಇದೆ ಯಾಕೆ ಅಂತ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಯಾದಗಿರಿಗೆ ಯಾಕೆ ನಮ್ಮ ಕಾರು ನಿತ್ಯ ಯಾದಗಿರಿ ಬರ್ತದೆ ಅಂತ ಕೇಳಿದಾಗ
ಅದಕ್ಕೆ ಉತ್ತರ ಇವತ್ತಿನ ಬಸವ ಸಂಸ್ಕೃತಿ ಅಭಿಯಾನವೇ ಸಾಕ್ಷಿ ಎನ್ನುವಂಥದ್ದು ಬಂಧುಗಳೇ. ಹಾಗಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಯಾದಗಿರಿಯ ಜಿಲ್ಲೆಯ ಎಲ್ಲ ಬಸವ ಭಕ್ತರ, ಕನ್ನಡ ಪರ, ದಲಿತ ಪರ, ಬಸವ ಪರ, ಹಾಗೆಯೇ ಬಸವ ಪರ ಸಂಘಟನೆಗಳ ಎಲ್ಲರನ್ನ ಅನೇಕ ಬಾರಿ ಸಭೆಯನ್ನು ನಾವು ಮಾಡಬೇಕಾಗಿತ್ತು. ಬಸವ ಸಂಸ್ಕೃತಿ ಅಭಿಯಾನದ ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ಭೀಮಣ್ಣ ಮೇಟಿರವರನ್ನು ನಾವು ಆಯ್ಕೆ ಮಾಡಿಕೊಂಡು ಗುಂಡಪ್ಪ ಕಲಬುರ್ಗಿರವರ ಮೂಲಕವಾಗಿ ಅನೇಕ ಸಭೆಯನ್ನು ನಾವು ಯಶಸ್ವಿಗೊಳಿಸಬೇಕಾಯಿತು. ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಗೊಳ್ಳುವಲ್ಲಿ ಎಲ್ಲ ಬಸವ ಭಕ್ತರ, ಯಾದಗಿರಿ ಜಿಲ್ಲೆಯ ಎಲ್ಲ ಭಕ್ತರ ಸಹಯೋಗ ತುಂಬ ಅತ್ಯಂತ ನಮಗೆ ದೊರಕಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಮತ್ತು ಅಭಿಮಾನ ಅನ್ನಿಸ್ತದೆ ಬಂಧುಗಳೇ. ಕಾರ್ಯಕ್ರಮವನ್ನು ಮಾಡಬೇಕು, ಸೆಪ್ಟೆಂಬರ್ 4ರಂದು ಮಾಡಬೇಕಂತೇಳಿ ನಿರ್ಧಾರವಾಗಿದೆ. ನಾವೆಲ್ಲ ನೋಡ್ತಾ ಇದ್ದೀವಿ, ಕಳೆದ 1 ತಿಂಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ, ಈಗಲೂ ಮಳೆ ಬರ್ತಾನೆ ಇದೆ. ಈ ಮಳೆಗಾಲದಲ್ಲಿ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾರನ್ನೆಲ್ಲಿ ಉಳಿಸ್ಬೇಕು, ಯಾರಿಗೆಲ್ಲಿ ಪ್ರಸಾದ ಮಾಡಿಸ್ಬೇಕು, ಯಾರಿಗೆ ಪತ್ರಿಕೆಗಳನ್ನು ಹಂಚಬೇಕು, ಹೇಗೆ ನಿಮ್ಗೆ ಕರೆಸಬೇಕು, ಮೆರವಣಿಗೆ ಹೇಗೆ ಮಾಡಬೇಕು, ಇದೆಲ್ಲ ನಿರಂತರವಾಗಿ ಚರ್ಚೆಯನ್ನು ಮಾಡ್ತಾ ನಮಗೆ ಕೊನೆಯ ಜಾಗ ಸ್ಥಳ ಸಿಕ್ಕಿದ್ದು ನಮ್ಮ ಡಾಕ್ಟರ್ ಮಹಾದೇವಿ ಪಾಟೀಲ್ ಕಲ್ಯಾಣ ಮಂಟಪ ಎನ್ನುವಂಥದ್ದು. ಡಾಕ್ಟರ್ ಮಹಾದೇವಿ ಅಮ್ಮನವರು, ಅವರ ದಂಪತಿಗಳು ವೇದಿಕೆ ಮೇಲೆ ಇಲ್ಲಿ ಬಂದಿದ್ದಾರೆ. ನಾವು ನಮ್ಮ ಗುಂಡಾಪುರ ನಮ್ಮ ಸಮಿತಿಯವರ ಅಮ್ಮರ ಮನೆಗೆ ಹೋಗಿ ಭೇಟಿ ಕೊಟ್ಟು, ಅವರೇ ಬಸವಣ್ಣನವ್ರ ಕಾರ್ಯಕ್ರಮ ಮಾಡಕತ್ತೀವಿ, ನಿಮ್ಮ ಕಲ್ಯಾಣ ಮಂಟಪ ನಮಗೆ ನೀಡಬೇಕಂದಾಗ ಒಂದೇ ಮಾತು ಡಾಕ್ಟರ್ ಮಹಾದೇವಿಯವರು ಹೇಳಿದರು, ಅಪ್ಪರ ನಾನು ಏನೂ ಕೇಳುವುದಿಲ್ಲ, ನೀವು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಳ್ಳಿ ಅಂತೇಳಿ ಒಂದೇ ಮಾತಿನಲ್ಲಿ ನಮ್ಮ ಮಹಾದೇವಿ ಡಾಕ್ಟರ್ ಅವರು ನಮಗೆ ವಾಗ್ದಾನವನ್ನು ಮಾಡಿದರು. ಮಹಾದೇವಿ ಡಾಕ್ಟರ್ ಅವರ ದಂಪತಿಗಳು ಇಲ್ಲಿ ವೇದಿಕೆಯಲ್ಲಿ ಬಂದಿದ್ದಾರೆ. ಅವರಿಗೆ ದಂಪತಿಗಳಿಗೆ ಸದ್ಯದಲ್ಲಿ ಪೂಜ್ಯರಿಂದ ಗೌರವ ಸತ್ಕಾರ ನಡೀತಿದೆ ಅನ್ನುವಂಥ ಮಾತನ್ನು ಹೇಳಿ, ಬೆಳಗ್ಗೆ ಶಾಲಾ ಮಕ್ಕಳ ಒಂದು ವಚನ ಸಂವಾದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಜರುಗಿದೆ. ಅನೇಕ ಶಾಲಾ ಕಾಲೇಜಿನ ಮಕ್ಕಳು ಮತ್ತು ಶಿಕ್ಷಣ ಸಂಸ್ಥೆಗಳ ಎಲ್ಲ ಪ್ರಾಚಾರ್ಯರು, ಅಧ್ಯಕ್ಷರು, ಸುಮಾರು ನಮ್ಮ ಭೀಮಣ್ಣ ಮೇಟಿಯರವರು ಅವರ ಶಾಲೆಯ 10ರಿಂದ 12 ಬಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಿಡಲಿಕ್ಕೆ. ಹೀಗೆ ಬೇರೆ ಬೇರೆ ಶಾಲೆಯ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಸಮಾರಂಭದ ಸಂಜೆ ಮೆರವಣಿಗೆ ಇವೆಲ್ಲ ಕಾರ್ಯಕ್ರಮ ತುಂಬ ಯಶಸ್ವಿಗೊಳ್ಳುವಲ್ಲಿ ನಿಮ್ಮೆಲ್ಲರ ಸಹಕಾರ ಅನ್ನುವಂಥ ಮಾತನ್ನು ಹೇಳಿ, ಕಾರ್ಯಕ್ರಮವನ್ನು ನಾವು ಪತ್ರಿಕೆ ಪ್ರೆಸ್ ಮೀಟ್ ಮಾಡಿದ್ವಿ ಮೊನ್ನೆ 1ನೇ ತಾರೀಕು. ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಯಾದಗಿರಿಯ ಎಲ್ಲ ಪತ್ರಕರ್ತರು ಅವತ್ತು ಬಂದಿದ್ದಾರೆ. ಪ್ರಿಂಟ್ ಮೀಡಿಯಾದವರು ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಇರ್ಬೋದು, ಎಲ್ಲರೂ ಸಹಿತ ಬಸವ ಸಂಸ್ಕೃತಿ ಅಭಿಯಾನದ ಪ್ರಚಾರವನ್ನು ನಮ್ಮ ಯಾದಗಿರಿಯ ಎಲ್ಲ ಪತ್ರಕರ್ತರು ತುಂಬ ನಮಗೆ ಪ್ರಚಾರವನ್ನು ಕೊಟ್ಟು ತುಂಬ ಸಹಕಾರವನ್ನು ನೀಡಿದ್ದಾರೆ. ಆ ಎಲ್ಲ ಪತ್ರಕರ್ತರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಕಾರ್ಯಕ್ರಮವನ್ನು ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ದಾಸೋಹ ಬೇಕಾಗುತ್ತೆ, ಹಣದ ಸಹಕಾರ ಬೇಕಾಗುತ್ತೆ, ಹಣವನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಕನಿಷ್ಠ 5ರಿಂದ 6 ಲಕ್ಷ ಈ ಒಂದು ಸಮಾರಂಭದ ವೆಚ್ಚ ಅನ್ನುವಂಥ ಮಾತನ್ನು ಹೇಳಿ, ಅನೇಕ ಭಕ್ತರಿಗೆ ಒಂದು ಫೋನ್ ಮಾಡಿ ನಾನು ಹೇಳ್ತಿದ್ದೆ, ಗುಂಡಪ್ಪರೇ ನಾನು ಗುರುಮಠಕಲಿಗೆ ಬಂದು 25 ವರ್ಷ ಆಯಿತು, 25 ವರ್ಷ ಆದರೂ ಒಬ್ರಿಗೆ ಫೋನ್ ಮಾಡಿ 1 ರೂಪಾಯಿ ಕೇಳಿಲ್ಲ, ಈಗ ಕೇಳುವ ಪರಿಸ್ಥಿತಿ ನನಗೆ ಬಂದಿದೆ, ಯಾಕೆ ಕೇಳಕತ್ತೀನಿ ಅಂತ ಕೇಳಿದಾಗ ಇದು ಬಸವಣ್ಣನವರ ಕಾರ್ಯ, ಅದು ಕೇಳಕತ್ತೀನಿ ಅಂತೇಳಿ ಅವತ್ತು ನಾನು ಹೇಳಬೇಕಾಯಿತು. ಯಾರಿಗೆ ಫೋನ್ ಮಾಡಿ ಕೇಳಿದಾಗ ಎಲ್ಲರೂ ಒಂದೇ ಮಾತಲ್ಲಿ ಹೇಳಿದ್ರು ಭಕ್ತರು, ಅಪ್ಪೋರೇ ನೀವೇನು ಹೇಳ್ತೀರೋ ಅದು ನಾವು ಕಾಣಿಕೆಯನ್ನು ಕೊಡ್ತೀವಿ ಅಂತೇಳಿ ಎಲ್ಲ ನಮ್ಮ ಯಾದಗಿರಿಯ ಭಕ್ತರು ನೀಡಿದರು. ಆ ಎಲ್ಲ ದಾಸೋಹಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು.